ಬಿ ಸರೋಜಾದೇವಿ ಅವ್ರ ಮನೆ. ರವಿಚಂದ್ರನ್ ಅವರು ಇಲ್ಲೇ ಓದಿದ್ದು, ಕಾಲೇಜ್ ಸ್ಟಡಿ ಇಲ್ಲೇ ಮಾಡಿದ್ದು. ಜಗ್ಗೇಶ್ ಅವ್ರ ಮನೆ ಇದು, ಫಿಲಮ್ ಆಕ್ಟರ್ಸು ಜಗ್ಗೇಶ್ ಅವ್ರ ಮನೆ ಇದು. ರಾಧಿಕಾ ಪಂಡಿತ್ ಯಶ್ ಅವ್ರ ವೈಫು ಓದಿದ ಸ್ಕೂಲ್ ಇದು. ಚೈಲ್ಡ್ಹುಡ್ಡಲ್ಲಿ ಅವರು ಇಲ್ಲೇ ಓದಿದ್ದು. ಇದೇ ನೋಡಿ ದೀಪಿಕಾ ಪಡುಕೋಣೆ ಬಾಲಿವುಡ್ ಆಕ್ಟರ್ಸ್ ಅವರು ಇದ್ದಿದ್ದು ಅಪಾರ್ಟ್ಮೆಂಟ್ ಇದೆ. ಸಿ ವಿ ರಾಮನ್ ಸೈಂಟಿಸ್ಟ್ ನೊಬೆಲ್ ಪ್ರೈಸ್ ವಿನ್ನರು ಅವ್ರ ಮನೆ ಇದು. ಬ್ಯಾಂಗ್ಳೂರಲ್ಲಿ ಫಸ್ಟು ಅಪಾರ್ಟ್ಮೆಂಟ್ ಪ್ರಾಜೆಕ್ಟು ಇದೇ ಪರೇಶ್ ಅಪಾರ್ಟ್ಮೆಂಟ್ ಅಂತ ಮಲ್ಲೇಶ್ವರಂ ಲೊಕೇಶನಲ್ಲಿದೆ. ನಮಸ್ಕಾರ, ಕನೆಕ್ಟ್ ನ್ಯೂ ಪ್ರಾಪರ್ಟಿ ಚಾನಲಿಂದ ಮಾತಾಡ್ತಾ ಇದ್ದೀನಿ. ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಮಲ್ಲೇಶ್ವರಂ ಲೊಕೇಶನಲ್ಲಿ ಸೆಲೆಬ್ರಿಟಿ ಮನೆ ಇದೆ. ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಮಲ್ಲೇಶ್ವರಮ್ಮು 11th ಕ್ರಾಸು, ಸಂಪಿಗೆ ರೋಡು, ಮಾರ್ಗಸ ರೋಡು ಮಧ್ಯ ಬರುತ್ತೆ. ಇದು 11th ಕ್ರಾಸ್. ಇದು 11th ಕ್ರಾಸ್ ರೋಡಲ್ಲಿ ಬಿ ಸರೋಜಾದೇವಿ ಆಮೇಲೆ ಜಗ್ಗೇಶ್ ಅವ್ರ ಮನೆ ಇದೆ. ಅವ್ರ ಮನೆಗೆ ಯಾವ ಕಡೆ ರೋಡ್ ಹೋಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಮಾರ್ಗಸ ರೋಡು. ನೀವು ಮಾರ್ಗಸ ರೋಡು ಬಂದು ರೈಟ್ ತೊಗೋಬೇಕು. 11th ಕ್ರಾಸ್ ರೋಡು ರೈಟ್ ತೊಗೊಂಡ್ರೆ ನೀವು 11th ಕ್ರಾಸ್ ರೋಡ್ ರೈಟ್ ತೊಗೊಂಡ್ರೆ ಸೀದಾ ಬರಬೇಕು, ಡೆಡ್ ಎಂಡಿಗೆ ಬರಬೇಕು. 11th ಕ್ರಾಸು ಡೆಡ್ ಎಂಡ್ ಒಳಗಡೆ ಬರಬೇಕು. ಇದು 11th ಕ್ರಾಸು ರೋಡ್ ಇದು. ಓಕೆ, ಲೆವೆಂತ್ ಕ್ರಾಸ್ ರೋಡಲ್ಲಿ ಶ್ರೀ ವಿದ್ಯಾಮಂದಿರ ಸ್ಕೂಲ್ ಬರುತ್ತೆ. ಇದು 8th ಮೇನ್ ರೋಡ್. ಇದು 8th ಮೇನ್ ರೋಡ್ ಆದಮೇಲೆ 11th ಕ್ರಾಸು ಸೀದಾ ಬರಬೇಕು. ಸೊ ಇದು ಬಂದು ಬಿ ಸರೋಜಾದೇವಿ ಫಿಲಮ್ ಆ್ಯಕ್ಟ್ರೆಸ್ ಅವರು ಮನೆ ರೋಡ್ ಇದು. ಈಗ ತೋರಿಸ್ತಾ ಇದ್ದೀನಿ ಬಿ ಸರೋಜಾದೇವಿ ಅವ್ರ ಮನೆ ರೋಡು, ಹಾಗೆ ಅವ್ರ ಮನೆ ಆಚೆಗಡೆ ತೋರಿಸ್ತಾ ಇದ್ದೀನಿ. ಬಿ ಸರೋಜಾದೇವಿ ಫಿಲಮ್ ಆ್ಯಕ್ಟ್ರೆಸ್ ಅವ್ರದ್ದು ಮನೆ ಇದು. ಇದು ಮಲ್ಲೇಶ್ವರಂ ವೆರಿ ಫೇಮಸ್ಸು. ಹಾಗೆ ನೀವು ಮಲ್ಲೇಶ್ವರಮಲ್ಲಿ ಬಿ ಸರೋಜಾದೇವಿ ಅವ್ರ ಮನೆ ಯಾವುದು ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ. ನೋಡಿ, ಇದು ಅವ್ರ ಮನೆ ಇದು. ಸೊ ಕನ್ನಡದಲ್ಲಿ ಮಾಡಿದ್ದಾರೆ, ಹಿಂದಿಲಿ ಮಾಡಿದ್ದಾರೆ, ತಮಿಳಲ್ಲಿ ಮಾಡಿದ್ದಾರೆ, ತೆಲುಗಲ್ಲಿ ಮಾಡಿದ್ದಾರೆ, ಫಿಲಮಲ್ಲಿ ಮಾಡಿದ್ದಾರೆ. ವೆರಿ ಫೇಮಸ್ ಆ್ಯಕ್ಟರು ಬಿ ಸರೋಜಾದೇವಿ ಅವ್ರ ಮನೆ ಎಂಟ್ರೆನ್ಸ್ ಇದು. ಹಾಗೆ ಅವ್ರ ಮನೆ ಔಟ್ಸೈಡ್ ಇದು. ಅವ್ರ ಮನೆ ಇರೋ ರೋಡ್ ಇದು. ಹಾಗೆ ನೀವು ಇಲ್ಲಿಂದ ನೀವು ಮುಂದೆ ರೈಟ್ ತೊಗೊಂಡ್ರೆ ಜಗ್ಗೇಶ್ ಅವ್ರ ಮನೆ ಸಿಗುತ್ತೆ. 11th ಕ್ರಾಸು ಒಳಗಡೆ ಬಂದು ಈ ಸರೋಜಾದೇವಿ ಅವ್ರ ಮನೆ ಆದಮೇಲೆ ರೈಟ್ ತೊಗೊಂಡ್ರೆ ಜಗ್ಗೇಶ್ ಅವ್ರ ಮನೆ ನೋಡ್ಬೋದು. ಜಗ್ಗೇಶ್ ಅವ್ರ ಮನೆ ತೋರಿಸ್ತೀನಿ ನಿಮಗೆ ಔಟ್ಸೈಡು. ಇಲ್ಲಿ ರೈಟ್ ತೊಗೋಬೇಕು. ಫಿಲಮ್ ಆ್ಯಕ್ಟರ್ಸು ಜಗ್ಗೇಶ್ ಅವ್ರ ಮನೆಗೆ ಹೋಗೋ ರೈಟ್ ತೊಗೋಬೇಕು. ಸೊ ರೈಟ್ ಸೈಡಲ್ಲಿ ಒಂದು ದೊಡ್ಡ ಮನೆ ಕಾಂಪೌಂಡ್ ಸಿಗುತ್ತೆ. ರೈಟ್ ತೊಗೊಂಡು ಲೆಫ್ಟ್ ತೊಗೋಬೇಕು. 12th ಕ್ರಾಸ್ ಅಂತ ಬರುತ್ತೆ. 12th ಕ್ರಾಸ್ ಲೆಫ್ಟ್ ತೊಗೋಬೇಕು. 12th ಕ್ರಾಸ್ ಲೆಫ್ಟ್ ತೊಗೊಂಡ್ರೆ ಇದೆ ನೋಡಿ ಜಗ್ಗೇಶ್ ಅವ್ರ ಮನೆ ಇದು. ಫಿಲಮ್ ಆ್ಯಕ್ಟರ್ಸು ಜಗ್ಗೇಶ್ ಅವ್ರ ಮನೆ ಇದು. ಈಗ ತೋರಿಸ್ತಾ ಇದ್ದೀನಿ ದೀಪಿಕಾ ಪಡುಕೋಣೆ ಚೈಲ್ಡ್ಹುಡ್ಡಲ್ಲಿ ಇದ್ದಂಥ ಅಪಾರ್ಟ್ಮೆಂಟ್ ತೋರಿಸ್ತಾ ಇದ್ದೀನಿ. ಇವಾಗ ದೀಪಿಕಾ ಪಡುಕೋಣೆ ಮಲ್ಲೇಶ್ವರಮಲ್ಲಿ ಅಪಾರ್ಟ್ಮೆಂಟಲ್ಲಿದ್ದರು, ಒಂದು ಅಪಾರ್ಟ್ಮೆಂಟಲ್ಲಿದ್ದರು. ಆ ಅಪಾರ್ಟ್ಮೆಂಟು ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದು ಅಂತ. ಇದೇ ಆ ರೋಡ್ ಇದು. ಇದೇ ನೋಡಿ ದೀಪಿಕಾ ಪಡುಕೋಣೆ ಬಾಲಿವುಡ್ ಆಕ್ಟರ್ಸ್ ಅವರು ಇದ್ದಿದ್ದು ಅಪಾರ್ಟ್ಮೆಂಟ್ ಇದೇನೆ. ಅವರು ಈ ಅಪಾರ್ಟ್ಮೆಂಟಲ್ಲಿ ಚೈಲ್ಡ್ಹುಡ್ಡಲ್ಲಿ ಇದ್ದರು. ಈ ಅಪಾರ್ಟ್ಮೆಂಟಲ್ಲಿ ನನಗೆ ಒಬ್ಬರು ಇಲ್ಲಿ ಪರಿಚಯ ಇರೋರು ಓನರ್ ಇದ್ದಾರೆ. ಅವರು ಹೇಳಿದ್ದು ಈ ಅಪಾರ್ಟ್ಮೆಂಟಲ್ಲೇ ಅವ್ರು ಇದ್ದಿದ್ದು. ಚೈಲ್ಡ್ಹುಡ್ಡಲ್ಲಿ ಅವರು ಇಲ್ಲೇ ಅಪಾರ್ಟ್ಮೆಂಟ್ ಇದ್ದಿದ್ದು. ಅರೌಂಡ್ ಒಂದು
5th ಸ್ಟ್ಯಾಂಡರ್ಡು ಇಲ್ಲ 10th ಸ್ಟ್ಯಾಂಡರ್ಡು ಆ ಟೈಮಲ್ಲಿ ಅವ್ರು ಇಲ್ಲಿದ್ದರು. ಇಲ್ಲಿ ಈ ಅಪಾರ್ಟ್ಮೆಂಟ್ ಬಂದು KT ಅಪಾರ್ಟ್ಮೆಂಟ್ ಅಂತ ಬರುತ್ತೆ. ಮಲ್ಲೇಶ್ವರಮ್ಮು 8th ಮೇನಲ್ಲಿ ಬರುತ್ತಿದ್ದು. ಮಲ್ಲೇಶ್ವರಂ 8th ಮೇನಲ್ಲಿ ಬರುತ್ತೆ, KT ಅಪಾರ್ಟ್ಮೆಂಟ್ ಅಂತ. ಸೊ ನೋಡಿ, ಈ ಅಪಾರ್ಟ್ಮೆಂಟಲ್ಲೇ ಫಿಲಮ್ ಆ್ಯಕ್ಟರ್ಸ್ ಬಾಲಿವುಡ್ ದೀಪಿಕಾ ಪಡುಕೋಣೆ ಅವರು ಚೈಲ್ಡ್ಹುಡ್ಡಲ್ಲಿ ಇಲ್ಲೇ ಇದ್ದಿದ್ದವರು. ಸೊ ನೋಡ್ಬೋದು, ಇದು ಮನೆಯೆಲ್ಲ ಅಕ್ಕಪಕ್ಕ ಎಲ್ಲ ಯಾವ ಥರ ಇದೆ ರೋಡ್ ಅಂದ್ಬಿಟ್ಟು. ಇದು ಮಲ್ಲೇಶ್ವರಮ್ಮು ರೈಲ್ವೆ ಸ್ಟೇಷನ್ ಅಂತ ರೋಡ್ ಅಂತ ಕರೀತಾರೆ. ರೈಲ್ವೆ ಸ್ಟೇಷನ್ ರೋಡಲ್ಲಿ ಕ್ಯೂನಿ ಕಾನ್ವೆಂಟ್ ಸ್ಕೂಲ್ ಬರುತ್ತೆ. ವೆರಿ ಫೇಮಸ್ ಸ್ಕೂಲ್ ಇದು. ಇಲ್ಲಿ ಯಾರು ಓದಿದ್ದಾರೆ ಅಂತ ನಿಮಗೆ ಹೇಳ್ತೀನಿ. ವೆರಿ ಫೇಮಸ್ ಆ್ಯಕ್ಟರು ಯಾರು ಓದಿದ್ದಾರೆ ಅಂತ ನಿಮಗೆ ಹೇಳ್ತೀನಿ. ಇದು ಕ್ಯೂನಿ ಕಾನ್ವೆಂಟ್, ವೆರಿ ಫೇಮಸ್ ಸ್ಕೂಲ್ ಇದು. ಇಲ್ಲಿ ಬಂದು ರಾಧಿಕಾ ಪಂಡಿತ್ ಯಶ್ ಅವ್ರ ವೈಫು ಓದಿದ ಸ್ಕೂಲ್ ಇದು. ಚೈಲ್ಡ್ಹುಡ್ಡಲ್ಲಿ ಅವರು ಇಲ್ಲೇ ಓದಿದ್ದು, ಕ್ಯೂನಿ ಕಾನ್ವೆಂಟ್ ಸ್ಕೂಲಲ್ಲೇ ಓದಿದ್ದು. ಇದೇ ಕ್ಯೂನಿ ಕಾನ್ವೆಂಟ್ ಸ್ಕೂಲು, ಕ್ಯೂನಿ ಕಾನ್ವೆಂಟ್ ಸ್ಕೂಲ್ ರೋಡು. ಇದು 15 ಕ್ರಾಸು ಮಲ್ಲೇಶ್ವರಂ ರೋಡ್. ಇದು 15 ಕ್ರಾಸ್ ರೋಡಲ್ಲಿ MES ಕಾಲೇಜ್ ಅಂತ ಬರುತ್ತೆ. ಇದು ವೆರಿ ಫೇಮಸ್ ಕಾಲೇಜು, ಹಾಗೆ ವೆರಿ ಓಲ್ಡ್ ಕಾಲೇಜು. ಹಾಗೆ ಇಲ್ಲೂ ಹಾಗೆ ರವಿಚಂದ್ರನ್ ಅವರು ಇಲ್ಲೇ ಓದಿದ್ದು, ಕಾಲೇಜ್ ಸ್ಟಡಿ ಇಲ್ಲೇ ಮಾಡಿದ್ದವರು. ಸೊ ಇದೇನು ನೋಡ್ತಾ ಇದ್ದೀರಾ, ಇದು CV ರಾಮನ್ ಅವ್ರ ಮನೆ ಇದು. ಸೊ ಇದು CV ರಾಮನ್ ಸೈಂಟಿಸ್ಟ್ ಅವರು ಮನೆ ಇದು. ಇಲ್ಲೇ ಅವರು ಇದ್ದಿದ್ದು, ಆ ನೊಬೆಲ್ ಪ್ರೈಸ್ ವಿನ್ನರು ಅವ್ರ ಮನೆ ಇದು. ಸೊ ನೋಡ್ಬೋದು ನೀವು ಅವ್ರ ಮನೆ ರೋಡ್ ಎದುರುಗಡೆ. ಇದು ಫೇಮಸ್ಸು ಸೈಂಟಿಸ್ಟು CV ರಾಮನ್ ಅವ್ರ ಮನೆ ಇದು. ಗೌರ್ಮೆಂಟ್ ಅವರು ಕೊಟ್ಟಿರೋ ಜಾಗ ಇದು. ಅವ್ರಿಗಿರೋ ಇದ್ದರು ಅಂತ ಅವ್ರ ನೆನಪಿಗೋಸ್ಕರ ಇದು ಕೊಟ್ಟಿರೋ ಜಾಗ ಇದು. ಇದು ಬಂದು 15 ಕ್ರಾಸು ಮಲ್ಲೇಶ್ವರಂ ರೋಡಲ್ಲಿ ಬರುತ್ತೆ. ಬನ್ವಾರ್ಡ್ ಅಂತ ಬೇಕ್ರಿ ಇದು, ಅಯ್ಯಂಗಾರ್ ಬೇಕ್ರಿ. ಸೊ ನೀವು ಕೇಳಿರ್ಬೋದು, ಗೋಪಿನಾಥ್, ಕ್ಯಾಪ್ಟನ್ ಗೋಪಿನಾಥ್ ಕಮ್ಮಿ ರೇಟಿಗೆ ಫ್ಲೈಟ್ ಬಿಟ್ರಲ್ಲ, ಅವ್ರದ್ದೇ ಇದು ಬೇಕ್ರಿ. ಇದು ಅವ್ರ ವೈಫ್ ಅವ್ರದ್ದು ಬೇಕ್ರಿ ಇದು, ಬನ್ವಾರ್ಡ್ ಅಂತ. ಬ್ಯಾಂಗ್ಳೂರಲ್ಲಿ ಫಸ್ಟು ಅಪಾರ್ಟ್ಮೆಂಟ್ ಪ್ರಾಜೆಕ್ಟು ಇದೇ ಪರೇಶ್ ಅಪಾರ್ಟ್ಮೆಂಟ್ ಅಂತ ಮಲ್ಲೇಶ್ವರಂ ಲೊಕೇಶನಲ್ಲಿದೆ. ಇದು 1974 ಅಶ್ವಥ್ ನಾರಾಯಣ ಹಾಗೆ ದ್ವಾರಕಾನಾಥ್ ಅಂತ ಕಾಂಟ್ರಾಕ್ಟರು ಕನ್ಸ್ಟ್ರಕ್ಷನ್ ಮಾಡಿರೋದು. ಇಲ್ಲೆಲ್ಲ ಒಂದು 24 ಫ್ಲ್ಯಾಟ್ಸ್ ಇದೆ ಇದರಲ್ಲಿ. ಸೊ ಅವರೆಲ್ಲ ಸೇರಿಕೊಂಡು ಅಪಾರ್ಟ್ಮೆಂಟು ಬಿಲ್ಡ್ ಮಾಡಿದ್ದಾರೆ. ಇದೇ ಫಸ್ಟ್ ಅಪಾರ್ಟ್ಮೆಂಟ್ ಪ್ರಾಜೆಕ್ಟು ಮಲ್ಲೇಶ್ವರಮಲ್ಲಿ. ನೋಡಿ, ಇದೇ ಬಿಲ್ಡಿಂಗ್ ಇದು ಫಸ್ಟ್ ಅಪಾರ್ಟ್ಮೆಂಟ್ ಪ್ರಾಜೆಕ್ಟು ಪರೇಶ್ ಅಪಾರ್ಟ್ಮೆಂಟ್ ಅಂತ. ನೋಡಿ, ಇದು ಬಿಲ್ಡಿಂಗ್ ಆಚೆಗಡೆ ಲುಕ್. ಇದು 24 ಫ್ಯಾಮಿಲೀಸ್ ಇದೆ, 24 ಫ್ಲ್ಯಾಟ್ಸ್ ಬರುತ್ತೆ. ಅಪಾರ್ಟ್ಮೆಂಟ್ ಇರೋ ರೋಡ್ ಇದು, ಪರೇಶ್ ಅಪಾರ್ಟ್ಮೆಂಟ್ ಅಂತ. ನೀವು ಗೂಗಲಲ್ಲಿ ಈ ಬಿಲ್ಡಿಂಗ್ ಸರ್ಚ್ ಮಾಡ್ಬೋದು, ಪರೇಶ್ ಅಪಾರ್ಟ್ಮೆಂಟ್ ಅಂತ ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಸಿಗುತ್ತೆ ನಿಮಗೆ ಹಿಸ್ಟ್ರಿ ಬಗ್ಗೆ ಯಾವ ಥರ ಇದೆ ಅಂತ.